ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಿಂದಲೂ ಕೂಡ ಪಾದಯಾತ್ರೆ ನಡೀತಾ ಇದೆ. ಇವತ್ತು ಎರಡನೇ ದಿನ ಪಾದಯಾತ್ರೆ ನಡೀತಾ ಇದೆ. ಟೌನ್ಶಿಪ್ ವಿರುದ್ಧ ಜೆಡಿಎಸ್ ಪಾದಯಾತ್ರೆಯನ್ನ ಮುಂದುವರಿಸ್ತಾ ಇದೆ. ಟೌನ್ಶಿಪ್ ವಿರುದ್ಧ ಜೆಡಿಎಸ್ ಎರಡನೇ ದಿನದ ಪಾದಯಾತ್ರೆಯನ್ನ ಮಾಡ್ತಾ ಇದೆ. ಬಿಡದಿ ಬಡಿದಾಟಕ್ಕೆ ದೊಡ್ಡಗೌಡರು ಕೂಡ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ದೊಡ್ಡಗೌಡರ ಎಂಟ್ರಿಯಿಂದ ಇದೀಗ ಈ ಪಾದಯಾತ್ರೆಗೆ ಬಲ ಕೂಡ ಹೆಚ್ಚಾದಂತೆ ಕಾಣಸಿಗ್ತಾ ಇದೆ. ಟೌನ್ಶಿಪ್ ವಿರುದ್ಧ ಎರಡನೇ ದಿನದ ದೇವೇಗೌಡರಿಂದ ಚಾಲನೆ ಕೂಡ ಸಿಕ್ಕಿದೆ. ಬಿಡದಿಯಿಂದ ನೈಸ್ ಜಂಕ್ಷನ್ ವರೆಗೆ ದಳಪತಿಗಳು ಪವರ್ ಟಾಕ್ ಅನ್ನ ಕೂಡ ನಡೆಸ್ತಾ ಇದ್ದಾರೆ. 16 ಕಿಲೋಮೀಟರ್ ಹೆಜ್ಜೆಗೆ ದೋಸ್ತಿ ಪಡೆ ಸಜ್ಜಾಗಿತ್ತು. ರೈತರ ಪರ ರಣಕಹಳೆಯನ್ನ ಕೂಡ ಮೊಳಗಿಸಲಾಗಿದೆ. ರೈತರ ಮನೆ ಹಾಳು ಮಾಡೋದಕ್ಕೆ ಅಂತ ಹೇಳಿ ಈ ರೀತಿಯಾಗಿ ಈ ಟೌನ್ಶಿಪ್ ವಿಚಾರವನ್ನ ಮುನ್ನೆಲೆಗೆ ತೆಗೆದುಕೊಂಡು ಬಂದಿದ್ದಾರೆ. ರೈತರ ಮನೆ ಹಾಳು ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ದೇವೇಗೌಡರು ಗಂಭೀರವಾಗಿ ಆರೋಪ ಮಾಡ್ತಾ ಇದ್ದಾರೆ, ಗುಡುಗಿದ್ದಾರೆ. ಟೌನ್ಶಿಪ್ ಕೈ ಬಿಡೋವರೆಗೂ ಹೋರಾಟವನ್ನ ನಾವು ನಿಲ್ಲಿಸೋದಿಲ್ಲ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ರೈತರ ಭೂಮಿಯ ಉಳಿವಿಗಾಗಿ ಸರ್ಕಾರದ ವಿರುದ್ಧ ದೊಡ್ಡಗೌಡರು ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾರೆ. ನೋಡಿ, ನಿನ್ನೆಯಿಂದಲೂ ಕೂಡ ಈ ಒಂದು ಪಾದಯಾತ್ರೆ ಯಾವ ರೀತಿಯಾಗಿ ಸಾಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಈ ಪಾದಯಾತ್ರೆ ಇವತ್ತು ಕೂಡ ಮುಂದುವರೆದುಕೊಳ್ತಾ ಹೋಗ್ತಾ ಇದೆ. 3 ದಿನಗಳ ಕಾಲ ಪಾದಯಾತ್ರೆಯನ್ನ ನಡೆಸ್ತೀವಿ ಅಂತ ಹೇಳಿ ಜೆಡಿಎಸ್ ಕೂಡ ಪತ್ರಿಕಾಗೋಷ್ಠಿಯನ್ನ ಕೂಡ ಕರೆಸಿ ಹೇಳಿತ್ತು. ಅದರಂತೆಯೇ ಇವತ್ತು ಎರಡನೇ ದಿನದ ಪಾದಯಾತ್ರೆ ಆರಂಭ ಆಗಿದೆ. ಇದಕ್ಕೆ ದೊಡ್ಡಗೌಡರು ಕೂಡ ಸಾಥನ್ನ ಕೊಟ್ಟಿದ್ದಾರೆ. ರೈತರ ಪರ ರಣಕಹಳೆಯನ್ನ ಕೂಡ ಮೊಳಗಿಸ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ಅನ್ನ ಕೈ ಬಿಡುವವರೆಗೂ ಕೂಡ ನಾವು ಹೋರಾಟದ ಹೆಜ್ಜೆಯನ್ನ ಮುಂದುವರಿಸಿಕೊಳ್ತಾ ಹೋಗ್ತೀವಿ. ಯಾವುದೇ ಕಾರಣಕ್ಕೂ ಇದನ್ನ ಇಲ್ಲಿಗೆ ಬಿಡುವಂತಹ ಮಾತೇ ಇಲ್ಲ ಅನ್ನುವಂತಹ ವಿಚಾರವನ್ನ ಗೌಡ್ರು ಹೇಳ್ತಾ ಇದ್ದಾರೆ. ರೈತರ ಮನೆ ಹಾಳು ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ದೇವೇಗೌಡರು. ಮತ್ತೊಂದು ಕಡೆ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಈ ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ದಾರೆ, ರೈತರು ಕೂಡ ಭಾಗಿಯಾಗಿದ್ದಾರೆ ಪ್ರತಿಭಟನೆಯಲ್ಲಿ. ಪ್ರತಿಭಟನೆಗೆ ಮತ್ತಷ್ಟು ಕಾವು ಸಿಗ್ತಾ ಇದೆ. ಈ ಒಂದು ಪಾದಯಾತ್ರೆಗೆ ಮತ್ತಷ್ಟು ಕಾವುಗಳು ಕೂಡ ಸಿಗ್ತಾ ಇದೆ. ಸೊ ದೇವೇಗೌಡರ ಆಗಮನದಿಂದಾಗಿ ಇಳಿ ವಯಸ್ಸಲ್ಲೂ ಈ ವಯಸ್ಸಿನಲ್ಲೂ ಕೂಡ ರೈತರ ಪರವಾಗಿ ಧ್ವನಿಯನ್ನ ಎತ್ತಾ ಇದ್ದಾರೆ ದೇವೇಗೌಡರು. ಬಟ್ ಆದರೆ ಬಿಜೆಪಿಯ ನಾಯಕರು ಸ್ವಲ್ಪ ಅಂತರವನ್ನ ಕಾಯ್ದುಕೊಂಡಂತೆ ಕಾಣಸಿಗ್ತಾ ಇದೆ. ಯಾರು ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಖುದ್ದಾಗಿ ಹಾಜರಾಗಿ ಭಾಗಿಯಾಗ್ತಾ ಇಲ್ಲ. ನಾವು ಸಪೋರ್ಟ್ ಮಾಡ್ತೀವಿ ಅಂತಷ್ಟೇ ಮಾತ್ರ ಹೇಳ್ದಂತೆ ಕಾಣಸಿಗ್ತಾ ಇದೆ. ಸೊ ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಿನ್ನೆಯಿಂದಲೂ ಕೂಡ ಈ ಪಾದಯಾತ್ರೆ ಸಾಗ್ತಾ ಇದೆ. ಇವತ್ತು ಮುಂದುವರೆದ ಭಾಗ ಅನ್ನುವ ಹಾಗೆ ಎರಡನೇ ದಿನ ಇನ್ನು ಸ್ವಲ್ಪ ಸಮಯದ ನಂತರ ಸ್ವಲ್ಪ ಈ ಮಧ್ಯಾಹ್ನದ ಉಪಹಾರಕ್ಕಾಗಿ ಬ್ರೇಕನ್ನು ತೆಗೆದುಕೊಂಡು ಅದಾದ ನಂತರ ಈ ಒಂದು ಪಾದಯಾತ್ರೆಯನ್ನ ಮುಂದುವರಿಸಲಿಕ್ಕಿದ್ದಾರೆ. ನೋಡಿ ಯಾವ ರೀತಿಯಾಗಿ ಪ್ರತಿಭಟನೆ ಸಾಗ್ತಾ ಇದೆ, ಈ ಒಂದು ಪಾದಯಾತ್ರೆ ಸಾಗ್ತಾ ಇದೆ. ರೈತರು ಕೂಡ ಹೇಳ್ತಾ ಇದ್ದಾರೆ, ನಾವು ಯಾವುದೇ ಕಾರಣಕ್ಕೂ ಭೂಮಿಯನ್ನು ಬಿಟ್ಕೊಡೋದಿಲ್ಲ, ಅದೇನು ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ ಅಂತ ಹೇಳಿ. ಬಟ್ ಆದರೆ ಇದೆಲ್ಲದಕ್ಕೂ ಕೂಡ ಬಗ್ಗುವಂತಹ ಲಕ್ಷಣಗಳು ಕಾಣಸಿಗ್ತಾ ಇಲ್ಲ. ಸರ್ಕಾರದಿಂದಾಗಿ ಮಾಡಿಯೇ ತೀರ್ತೀವಿ ಅನ್ನುವಂತಹ ವಿಚಾರವನ್ನು ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೇಳ್ತಾ ಇದ್ದಾರೆ. ಭೂಮಿಯನ್ನು ಯಾರಿಗೆ ಕೊಡೋಕೆ ಇಷ್ಟ ಇಲ್ವೋ ಅವ್ರು ಅವ್ರ ಹತ್ರನೇ ಇಟ್ಕೊಳ್ಳಿ, ನಮಗೇನು ಸಮಸ್ಯೆ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಮತ್ತೆ 3 ಕೋಟಿಯ ಆಫರನ್ನು ಕೂಡ ಕೊಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಸೊ ಹಾಗಾಗಿ ಯಾರು ಕೊಡ್ತಾರೋ ಕೊಡ್ಲಿ, ಬಿಡೋರು ಬಿಡ್ಲಿ ಅನ್ನುವಂತಹ ವಿಚಾರ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಉಲ್ಲೇಖ ಮಾಡಿದ್ದಾರೆ.